ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 8. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಆಫೀಸಿಗೆ ಹೋಗಲು ತಯಾರಾಗಿದ್ದಳು ಖ್ಯಾತಿ. ಅವಳ ಮುಂದೆ ಬಂದು ನಿಂತ ಅದ್ವಿಕ್, ಅಕ್ಕ, ಇವತ್ತು ನಾನು ಸ್ಕೂಲ್ಗೆ ಬರಬೇಕು, ನೆನಪಿದೆ ತಾನೆ ಎಂದ. ಸಾರಿ ಕಣ ಚೋಟು, ಬೆಳಗ್ಗೆ ಬರೋದಕ್ಕಾಗಲ್ಲ. ಮ್ಯಾಮ್ ಕೇಳಿದರೆ ಮಧ್ಯಾಹ್ನ ಬರ್ತಾರೆ ಅಂತ ಹೇಳು ಎಂದು ಅವನನ್ನು ಸಂತೈಸಿದವಳು ಅವಸರದಲ್ಲಿ ತಿಂಡಿ ಮುಗಿಸಿ ಬಸ್ ಸ್ಟಾಪ್ನತ್ತ ಹೆಜ್ಜೆ ಹಾಕಿದಳು. ಸಹನ ಯಾಕೆ ಇನ್ನೂ ಬಂದಿಲ್ಲ ಎಂದುಕೊಂಡವಳೇ ಅವಳಿಗೆ ಕರೆ ಮಾಡಿ, ಎಲ್ಲಿದೆ ಸಹನ, ನಾನು ನಿನಗೋಸ್ಕರ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೇನೆ ಎಂದಾಗ, ಬರ್ತಾ ಇದ್ದೀನಿ ಕಣೆ ಎಂದ ಸಹನ ಕರೆ ಸ್ಥಗಿತಗೊಳಿಸಿದಳು. ನಿನ್ನೆ ಇದೇ ಸಮಯದಲ್ಲಿ ಪಪ್ಪಿಯನ್ನು ನೋಡಿದ್ದೆ. ಪಾಪ ಪಪ್ಪಿ, ಈಗೇನು ಮಾಡ್ತಿದ್ಯೋ ಏನೋ, ಅದರ ಗಾಯ ವಾಸಿಯಾಗಿರಬಹುದಾ? ಮತ್ತೆ ಅವರ ಮನೆಯಿಂದ ತಪ್ಪಿಸಿಕೊಂಡು ಬಂದರೆ? ಅವಳ ಯೋಚನಾ ಲಹರಿ ನಾಯಿ ಮರಿಯ ಸುತ್ತಲೇ ಸುತ್ತುತ್ತಿತ್ತು. ಖ್ಯಾತಿ, ಇವತ್ತೇನು ನನಗಿಂತ ಮೊದಲೇ ಬಂದಿದ್ಯಾ? ಆಗಷ್ಟೇ ಅಲ್ಲಿಗೆ ತಲುಪಿದ ಸಹನ ಏದುಸಿರು ಬಿಡುತ್ತಾ ಪ್ರಶ್ನಿಸಿದಳು. ತಗೋ, ಮೊದಲು ನೀರು ಕುಡಿ ಎಂದು ತನ್ನ ಬ್ಯಾಗಿನಿಂದ ನೀರಿನ ಬಾಟಲಿ ತೆಗೆದು ಅವಳ ಕೈಗಿಟ್ಟವಳೆ. ಲೇಟಾಗಿ ಬಂದರೆ ನಿನ್ನಿಂದ ಬೈಗುಳ ಗ್ಯಾರಂಟಿ ಅಂತ ಬೇಗ ಬಂದೆ ಕಣೆ ಎಂದಳು ಮುದ್ದಾಗಿ. ಅವಳ ಮಾತಿಗೆ ನಕ್ಕವಳು, ಇವತ್ತಿಂದ ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಕಣೆ, ನನಗಂತೂ ತುಂಬ ಖುಷಿ ಆಗ್ತಿದೆ. LKG ಯಿಂದ ಡಿಗ್ರಿ ತನಕ ಜೊತೆಯಲ್ಲೇ ಇದ್ವಿ, ಆದರೆ ಜಾಬ್ಗೆ ಸೇರುವಾಗ ನೀನು ಸೆಲೆಕ್ಟ್ ಆದ ಕಂಪನಿಯಲ್ಲಿ ನಾನು ಸೆಲೆಕ್ಟ್ ಆಗಲಿಲ್ಲ, ಸೊ ದೂರ ಆದ್ವಿ. ಈಗ ಮತ್ತೆ ಮೊದಲಿನ ಥರ ಜೊತೆಯಲ್ಲಿರ್ಬೋದು ಎಂದವಳಿಗೆ ತನ್ನ ಗೆಳತಿ ಇನ್ಮುಂದೆ ತನ್ನ ಜೊತೆಗಿರುವಳು ಎಂಬ ಖುಷಿ. ಆ ಕಂಪನಿಯಲ್ಲಿ ನೀನು ಸೆಲೆಕ್ಟ್ ಆಗದೇ ಇದ್ದದ್ದು ಒಳ್ಳೆಯದಾಯಿತು ಸಹನಾ. ನಾನಲ್ಲಿ ಜಾಬ್ ರಿಸೈನ್ ಮಾಡಿದ್ದು ಸಿಲ್ಲಿ ರೀಸನ್ಗಾಗಿ ಅಲ್ಲ, ಅಲ್ಲಿ ಪಾರ್ಶಾಲಿಟಿ ಜಾಸ್ತಿ. ಆ ಕಂಪನಿಯ MDಗೆ ಲೇಡೀಸ್ ವೀಕ್ನೆಸ್ ಇದೆ. ಯಾರು ಅವನಿಗೆ ಕೋಆಪ್ರೇಟ್ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಕೊಡ್ತಾನೆ. ಹಾರ್ಡ್ ವರ್ಕ್ಗೆ ಬೆಲೆನೇ ಇಲ್ಲ. ಒಂದಿನ ನನ್ನ ಜೊತೆ ಅವನ ವೀಕ್ನೆಸ್ ತೋರಿಸೋಕೆ ಬಂದ. ಸುಮ್ಮನೆ ಬಿಡ್ತೀನ ನಾನು? ಸರಿಯಾಗಿ ಮೂತಿ ಪಂಚರ್ ಮಾಡಿದೆ. ಜಾಬ್ನಿಂದ ತೆಗೆದು ಹಾಕ್ತೀನಿ ಅಂತ ಹೆದರಿಸಲು ನೋಡ್ದ. ಹೋಗಲ್ಲೋ ಅಂತ ಹೇಳಿ ಅವನು ಕೆಲಸದಿಂದ ತೆಗೆದು ಹಾಕೋ ಮೊದಲು ನಾನೇ ಆ ಜಾಬ್ಗೆ ರಿಸೈನ್ ಮಾಡಿದೆ ಎಂದವಳ ಮಾತಿಗೆ, ಇಷ್ಟೆಲ್ಲ ಆದರೂ ನಂಗೊಂದು ಮಾತು ಹೇಳಲಿಲ್ಲ ನೀನು. ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಗೆಳತಿಯ ಮೇಲೆ ಕೋಪಗೊಂಡು ನುಡಿದಳು ಸಹನ. ನೀನು ಗಾಬರಿ ಆಗ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಹೇಳಿರಲಿಲ್ಲ ಎಂದವಳು ರಸ್ತೆಯ ಕಡೆಗೆ ನೋಡುತ್ತಾ ಉಳಿದಳು. ಆದರೂ ಖ್ಯಾತಿ, ಕಂಪ್ನಿ ಜೊತೆ ಅಗ್ರಿಮೆಂಟ್ ಇರಲಿಲ್ವಾ? ಹಾಗೆ ಸಡನ್ನಾಗಿ ಜಾಬ್ ರಿಸೈನ್ ಮಾಡಿದರೆ ಕಾಂಪನ್ಸೇಷನ್ ಕೊಡಬೇಕಲ್ವಾ? ತನ್ನ ಮನದ ಅನುಮಾನವನ್ನು ಹೊರಹಾಕಿದಾಗ, ಅಗ್ರಿಮೆಂಟ್ ಇರಲಿಲ್ಲ, ಆದರೆ ಜಾಬ್ ರಿಸೈನ್ ಮಾಡುವ 2 ವಾರ ಮೊದಲು ನೋಟಿಸ್ ಪೀರಿಯಡ್ ವರ್ಕ್ ಮಾಡಬೇಕಿತ್ತು. ನಾನು ಇನ್ನೂ 2 ವಾರ ವರ್ಕ್ ಮಾಡಲು ತಯಾರಿರಲಿಲ್ಲ. ಅವನು ಅದಕ್ಕೆ ತಕರಾರು ಮಾಡಿದ. ಆದರೆ ಅವನು ನನ್ನ ಬಳಿ ಮಾತನಾಡಿದ್ದನ್ನು ನಾನು ರೆಕಾರ್ಡ್ ಮಾಡಿದ್ದೆ. ಆ ರೆಕಾರ್ಡಿಂಗ್ ಅವನಿಗೆ ಕೇಳಿಸಿದೆ. ಸೊ ಜಾಬ್ ರಿಸೈನ್ ಮಾಡಲು ತೊಂದರೆ ಆಗಲಿಲ್ಲ ಎಂದು ನಕ್ಕಳು. ಜೀನಿಯಸ್ ಎಂದು ತಾನು ನಕ್ಕಳು ಸಹನ. ಅಷ್ಟರಲ್ಲಿ ಬಸ್ ಬಂತು. ಇಬ್ಬರೂ ಬಸ್ಸನ್ನೇರಿ ತಮ್ಮ ಆಫೀಸ್ಗೆ ತಲುಪಿದರು. ತನ್ನ ಅಪಾಯಿಂಟ್ಮೆಂಟ್ ಲೆಟರ್ ತೋರಿಸಿದವಳಿಗೆ ಆಫೀಸಿನ ಸೀನಿಯರ್ ಸ್ಟಾಫ್ ಅಶ್ವಿನಿ ಸಹನಾಳ ಪಕ್ಕದಲ್ಲಿರುವ ಟೇಬಲ್ನಲ್ಲಿ ಕೆಲಸ ಮಾಡಲು ಹೇಳಿದವರು ಅವಳ ಕೆಲಸದ ವಿವರಣೆ ನೀಡಿದರು. ಖ್ಯಾತಿ, ಇಬ್ಬರು ಮಾತಾಡ್ತಾ ಕೆಲಸ ಮಾಡ್ಬೋದು ಕಣೆ, ಖುಷಿಯಿಂದ ನುಡಿದ ಸಹನಾಳಿಗೆ. ಕೆಲಸ ಮಾಡುವಾಗ ನಾನು ಮಾತಾಡಲ್ಲ ಸಹನ, ನನಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಎಂದವಳೆ ತನ್ನ ಕೆಲಸದತ್ತ ಗಮನ ಹರಿಸಿದಳು. ಮೊದಲು ಕೆಲಸದಲ್ಲಿ ಅನುಭವ ಇದ್ದುದರಿಂದ ಅವಳಿಗೆ ಹೆಚ್ಚು ಕಷ್ಟವಾಗಲಿಲ್ಲ. ಮಧ್ಯಾಹ್ನ ಖ್ಯಾತಿಗೆ ತನ್ನ ತಮ್ಮನ ಸ್ಕೂಲಿಗೆ ಹೋಗಬೇಕೆಂದು ನೆನಪಾಗಿ, ಅಯ್ಯೋ ಸಹನಾ, ನಾನು ಚೋಟು ಸ್ಕೂಲಿಗೆ ಹೋಗಬೇಕು ಕಣೆ, ಇಲ್ಲಾಂದರೆ ಅವನು ನನ್ನ ಜೊತೆ ಕೋಪ ಮಾಡ್ಕೋತಾನೆ ಎಂದವಳಿಗೆ, ಸ್ಕೂಲ್ಗ ಏನು ವಿಷಯ ಎಂದು ಕೇಳಿದಳು ಸಹನಾ. ಅದ್ವಿಕ್ ಹೇಳಿದ ವಿಷಯವನ್ನು ವಿವರಿಸಿದವಳು, ಲಂಚ್ ಟೈಮ್ ಅಲ್ವಾ ಈಗ, ಹೇಗೂ ಸ್ಕೂಲ್ ಪಕ್ಕದಲ್ಲೇ ಇದೆ, ಬೇಗ ಹೋಗಿ ಬಂದುಬಿಡ್ತೀನಿ ಎಂದು ಸಹನಾಳಿಗೆ ಹೇಳಿದವಳು ಅಶ್ವಿನಿ ಅವರ ಬಳಿ ಅನುಮತಿ ಪಡೆದು ದಾಪುಗಾಲು ಹಾಕುತ್ತಾ ಹೋದಳು. ಆಟೋ ಹಿಡಿದು ಶಾಲೆಯ ಬಳಿ ಬಂದವಳು ಮೊದಲು ತನ್ನ ತಮ್ಮನನ್ನು ಭೇಟಿಯಾಗಿ ತದನಂತರ ಅವನನ್ನು ಅವನ ಶಿಕ್ಷಕಿಯ ಬಳಿ ಕರೆದೊಯ್ದಳು. ನಾನು ಅದ್ವಿಕ್ನ ಫಾದರನ್ನು ಕರ್ಕೊಂಡು ಬರಲು ಹೇಳಿದ್ದು ಎಂದರು ರಚಿತಾರವರು. ಸಾರಿ ಮ್ಯಾಮ್, ಮಮ್ಮಿ ಪಾಪ ತುಂಬ ಬ್ಯುಸಿ, ಅದಕ್ಕೆ ನಾನೇ ಬಂದೆ. ನಾನು ಅದ್ವಿಕ್ನ ಅಕ್ಕ, ಇವನ ಜವಾಬ್ದಾರಿ ನಂದು ಮ್ಯಾಮ್ ಎಂದಳು ಮೃದುವಾಗಿ. ನೋಡಿ ಮಿಸ್, ನಿಮ್ಮ ಹೆಸರು? ಖ್ಯಾತಿ. ನೋಡಿ ಖ್ಯಾತಿ, ನಿಮ್ಮ ತಮ್ಮ
ನಿನ್ನೆ ಅವನ ಕ್ಲಾಸಿನ ಹುಡುಗನ ಜೊತೆ ಜಗಳ ಮಾಡಿದ್ದಾನೆ ಎಂದು ನಡೆದ ವಿಷಯವನ್ನು ವಿವರಿಸಿದವರಿಗೆ, ಮ್ಯಾಮ್, ಅದ್ವಿಕ್ ನನಗೆ ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಇವನು ಮಾಡಿದ್ದು ತಪ್ಪು, ಅದಕ್ಕೆ ನಿನ್ನೆನೆ ಅವನಿಗೆ ಬುದ್ಧಿ ಹೇಳಿದ್ದೀನಿ. ಇನ್ಮೇಲೆ ಇವನು ಹಾಗೆಲ್ಲ ಮಾಡಲ್ಲ, ಇಟ್ಸ್ ಮೈ ಪ್ರಾಮಿಸ್ ಎಂದವಳೆ, ಕೆವಿನ್ದು ಕೂಡ ತಪ್ಪಿದೆ ಮ್ಯಾಮ್. ದ್ವಿತೀಯ ಪೆನ್ಸಿಲ್ ಕಿತ್ಕೊಂಡಿದ್ದಲ್ಲದೆ ಅವಳನ್ನು ತಳ್ಳಿದ್ದಾನೆ. ಅವನಿಗೂ ಸ್ವಲ್ಪ ಬುದ್ಧಿ ಹೇಳಿ. ನನ್ನ ತಮ್ಮನ ಕಡೆಯಿಂದ ಇನ್ಮೇಲೆ ಯಾವ ತಪ್ಪು ಆಗಲ್ಲ. ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ನಂಗೆ ಆಫೀಸ್ಗೆ ಟೈಮ್ ಆಯಿತು ಮ್ಯಾಮ್, ಬಾಯ್ ಎಂದವಳೆ ತಮ್ಮನ ಕೆನ್ನೆಗೆ ಮುತ್ತಿಟ್ಟು, ಗುಡ್ ಬಾಯ್ ಆಗಿರಬೇಕು, ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು ಎಂದು ಹೇಳಿ ಅಲ್ಲಿಂದ ಹೊರಟಳು. 2 ಕಣ್ಣುಗಳು ಅವಳನ್ನು ಗಮನಿಸುತ್ತಿದ್ದವು. ಅದವಳ ಅರಿವಿಗೆ ಬರಲಿಲ್ಲ. ಅಂದು ಸಂಜೆ ಗೆಳತಿಯರಿಬ್ಬರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಡಲು ಅನುವಾದಾಗ ಅವರ ಬಳಿ ಬಂದ ಪ್ಯೂನ್ ರಾಜೇಶ್ ರವರು, ಬಾಸ್ ನಿಮ್ಮಿಬ್ಬರನ್ನು ಕರೆತಿದ್ದಾರೆ ಎಂದು ತಿಳಿಸಿದ. ಯಾಕಾಗಿ ತಮ್ಮನ್ನು ಕರೆಸಿದ್ದಾರೆ ಎಂದು ಯೋಚಿಸುತ್ತಲೇ ಗೆಳತಿಯರಿಬ್ಬರು ಅವ್ಯಯ್ಯನ ಕ್ಯಾಬಿನ್ ಬಳಿ ತಲುಪಿದವರೇ ಅವನ ಅನುಮತಿ ಪಡೆದು ಒಳ ಹೋದರು. ಸಿಟ್ ಎಂದ ತನ್ನ ಮುಂದಿರುವ ಚೇರ್ ತೋರಿಸಿ. ಇಬ್ಬರು ಮುಖ ಮುಖ ನೋಡಿ ಕುಳಿತವರು ಅವನೇನು ಹೇಳುವನು ಎಂದು ಅವನತ್ತ ನೋಡಿದರೆ, ನಿಮ್ಗಿಬ್ಬರಿಗೂ ಥ್ಯಾಂಕ್ಸ್ ಎಂದ ಅವ್ಯಯ್ ಮಂದಹಾಸ ಬೀರಿದ. ಸರ್, ಥ್ಯಾಂಕ್ಸ್ ಯಾಕೆ? ಅವನು ತಮಗಿಬ್ಬರಿಗೆ ಯಾಕೆ ಧನ್ಯವಾದ ತಿಳಿಸಿದನು ಎಂಬುದನ್ನು ಅರಿಯದೆ ಕೇಳಿದಳು ಖ್ಯಾತಿ. ನಿನ್ನೆ ನೀವಿಬ್ಬರು ಒಬ್ಬ ಪುಟ್ಟ ಹುಡುಗನ ಜೊತೆ ಸ್ವೀಟಿಯನ್ನು, ನಾಯ್ಮರಿಯನ್ನು ಸೇಫಾಗಿ ಮನೆಗೆ ತಲುಪಿಸಿದ್ರಲ್ವಾ, ಅದಕ್ಕೆ ಎಂದ. ಇಬ್ಬರೂ ಅಚ್ಚರಿಯಿಂದ ಕಣ್ಣರಳಿಸಿದರು. ಖ್ಯಾತಿಗೆ ತುಂಬ ಸಂತೋಷವಾಗಿತ್ತು. ಪಪ್ಪಿಯ ಓನರನ್ನು ನೋಡಬೇಕು ಅಂತ ಹಂಬಲಿಸಿದ್ದಳು. ಆದರೆ ಈಗ ಆತ ಅವಳ ಮುಂದೆ ಇದ್ದಾನೆ. ಬೇರೇನೂ ಯೋಚಿಸದೆ ಎದ್ದು ನಿಂತವಳು ಅವನಿಗೆ ಸಲ್ಯೂಟ್ ಹೊಡೆದಳು. ಸರ್, ಯು ಆರ್ ರಿಯಲಿ ಗ್ರೇಟ್. ಈಗಿನ ಕಾಲದಲ್ಲಿ ಎಲ್ಲರೂ ಒಳ್ಳೆ ಬ್ರೀಡ್ ನಾಯಿಮರಿಯನ್ನು ಸಾಕ್ತಾರೆ. ಬೀದಿ ನಾಯಿಮರಿ ಯಾರಿಗೂ ಬೇಡ. ಅಂಥದ್ರಲ್ಲಿ ನೀವು ಪಪ್ಪಿಯನ್ನು ಸಾಕ್ತಿದ್ದೀರಾ. ನಿಜವಾಗ್ಲೂ ನಿಮ್ಮದು ತುಂಬ ಒಳ್ಳೆ ಮನಸ್ಸು ಸರ್, ಮನಸ್ಸಾರೆ ಹೊಗಳಿದಳು ಅವನನ್ನು. ಖ್ಯಾತಿ, ಅವರು ಬಾಸ್ ಕಣೆ. ಸಹನಾ ಮೆಲುದನಿಯಲ್ಲಿ ಖ್ಯಾತಿಗಷ್ಟೇ ಕೇಳುವಂತೆ ನುಡಿದಾಗ, ಅದಕ್ಕೇನಿವಾಗ ಎಂದವಳು ಮತ್ತೆ ಚೇರ್ನಲ್ಲಿ ಕುಳಿತು, ಸರ್, ಪಪ್ಪಿಯ ಓನರ್ ಯಾರು ಅಂತ ತಿಳ್ಕೊಂಡು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಅನಿಸ್ತಿತ್ತು. ನಿನ್ನೆ ನಿಮ್ಮನ್ನು ನೋಡೋಕ್ಕಾಗಿಲ್ಲ. ಇವತ್ತು ಆ ವ್ಯಕ್ತಿ ನೀವೇ ಅಂತ ತಿಳಿದು ತುಂಬ ಖುಷಿಯಾಯಿತು ಎಂದಳು ಮುದ್ದಾಗಿ. ಅವಳ ಮಾತಿಗೆ, ನಿನ್ನ ಹೆಸರು ಮರೆತು ಹೋಗಿತ್ತವನಿಗೆ. ಅವಳ ಹೆಸರು ಹೊಸದಾಗಿ ಕೆಲಸಕ್ಕೆ ಸೇರಿದ್ದಳಲ್ಲವೇ? ಖ್ಯಾತಿ ಎಂದವಳು. ಸರ್, ಪಪ್ಪಿನ ಹುಷಾರಾಗಿ ನೋಡ್ಕೊಳ್ಳಿ ಎಂದಳು. ಅವಳ ಮಾತಿಗೆ ಸರಿ ಎಂಬಂತೆ ತಲೆ ಆಡಿಸಿದವ, ಐ ಥಿಂಕ್ ನಿಮಗೆ ನಾಯಿಮರಿ ಅಂದರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ತುಂಬ ನಾಯಿಮರಿಗಳು ಇರಬೇಕು ಅಲ್ವಾ ಎಂದ ಕುತೂಹಲದಿಂದ. ಅವನ ಮಾತಿಗೆ ಸಹನಾ ಕಿಸಕ್ಕನೆ ನಕ್ಕರೆ ಖ್ಯಾತಿ ಅವಳೆಡೆಗೆ ಉರಿ ನೋಟ ಬೀರಿದಳು. ಸಹನಾ, ವಾಟ್ ಹ್ಯಾಪನ್? ಅವಳ ನಗುವಿನ ಹಿಂದಿನ ಕಾರಣವರಿಯದೆ ಕೇಳಿದ ಅವ್ಯಯ್. ಸರ್, ನಾನೇ ಹೇಳ್ತೀನಿ. ನಮ್ಮನೆಯ ಹಿಟ್ಲರ್ಗೆ ಮನೆಯಲ್ಲಿ ಪೆಟ್ಸ್ ಸಾಕೋದು ಇಷ್ಟ ಇಲ್ಲ ಎಂದಳು ಮುಖ ತಿರುಗಿಸಿ. ಅರ್ಥವಾಗದಂತೆ ಅವಳ ಕಡೆಗೆ ನೋಡಿದ. ಸರ್, ಇವಳ ಪಪ್ಪನಿಗೆ ಪೆಟ್ಸ್ ಅಂದರೆ ಇಷ್ಟ ಇಲ್ಲ ಎಂದಳು ಸಹನಾ. ಓ, ಇವಾಗ ಗೊತ್ತಾಯ್ತು ಬಿಡು ಎಂದವ. ನಮ್ಮನೆಯಲ್ಲಿ ಮಿಸಸ್ ಹಿಟ್ಲರ್ಗೆ ಸ್ವೀಟಿಯನ್ನು ಕಂಡ್ರೆ ಆಗಲ್ಲ ಎಂದು ತಾನೂ ನಕ್ಕಾಗ, ಅಂದರೆ ನಿಮ್ಮಮ್ಮಂಗೆ ನಾಯಿಮರಿ ಇಷ್ಟ ಇಲ್ವಾ ಕೇಳಿದಳು ಖ್ಯಾತಿ. ಇಲ್ಲ, ಅವರಿಂದಾನೇ ನಿನ್ನೆ ಸ್ವೀಟಿ ನನ್ನಿಂದ ದೂರ ಆಗಿತ್ತು. ಕ್ಷಣ ಭಾವುಕನಾಗೆ ನುಡಿದ. ಸರ್, ಆರ್ ಯು ಓಕೆ? ಅವನ ನೋವು ಸಹಿಸಲಾಗದೆ ಸಹನಾ ಕೇಳಿದಾಗ, ಯಾ ಎಂದವ. ನನ್ನ ಸ್ವೀಟಿನ ಮತ್ತೆ ನನಗೆ ವಾಪಸ್ ಸಿಗುವಂತೆ ಮಾಡಿದ್ದೀರಾ. ಸೊ ಇವತ್ತು ನಿಮಗಿಬ್ಬರಿಗೂ ನನ್ನ ಕಡೆಯಿಂದ ಸ್ಮಾಲ್ ಟ್ರೀಟ್, ಬನ್ನಿ ಹೋಗೋಣ ಎಂದು ಕರೆದಾಗ, ಅದೆಲ್ಲ ಏನೂ ಬೇಡ ಸರ್ ಎಂದು ನಯವಾಗಿ ನಿರಾಕರಿಸಿದಳು ಖ್ಯಾತಿ. ನಿನ್ನೆ ನಮ್ಮ ಮನೆ ತನಕ ಬಂದು ಒಳಗೆ ಬರಲಿಲ್ಲ ನೀವು. ಈಗ ಹೇಗೋ ಆಫೀಸ್ ಅವರ್ಸ್ ಮುಗಿದಿದೆ. ಸೊ ಈಗ ನನ್ನನ್ನು ನಿಮ್ಮ ಬಾಸ್ ಆಗಿ ನೋಡಿದೆ, ಫ್ರೆಂಡ್ ಅಂತ ಅಂದ್ಕೊಳ್ಳಿ ಎಂದವ. ಬೇಗ ಬನ್ನಿ ಎಂದು ತಾನು ಮುಂದೆ ನಡೆದರೆ ಅವರಿಬ್ಬರೂ ಅವನನ್ನು ಹಿಂಬಾಲಿಸಿದರು. ಆದರೂ ಅವನ ಜೊತೆ ಕಾರಿನಲ್ಲಿ ಹೋಗಲು ಇಷ್ಟವಿಲ್ಲದೆ, ಸರ್, ನೀವು ಲೊಕೇಶನ್ ಕಳುಹಿಸಿ, ನಾವು ಆಟೋದಲ್ಲಿ ಬರ್ತೀವಿ ಎಂದಳು ಸಹನಾ. ಆಟೋ ಹಿಡಿದು ಬರೋ ಹೊತ್ತಿಗೆ ತುಂಬ ಲೇಟಾಗುತ್ತೆ ಸಹನಾ ಎಂದವ. ತಾನು ಡ್ರೈವರ್ ಪಕ್ಕದ ಸೀಟಿನಲ್ಲಿ ಕುಳಿತರೆ ಹುಡುಗಿಯರಿಬ್ಬರು ಮುಜುಗರದಿಂದಲೇ ಹಿಂದಿನ ಸೀಟಿನಲ್ಲಿ ಕುಳಿತರು. ಕಾರು ಮುಂದಕ್ಕೆ ಚಲಿಸಿತು. ಖ್ಯಾತಿ ಕಿಟಕಿಯ ಬಳಿ ಹೊರಗಿನ ದೃಶ್ಯವನ್ನು ನೋಡುತ್ತಾ ಕುಳಿತರೆ ಸಹನಾ
ತಮ್ಮ ಮುಂದೆ ಸಾಗುತ್ತಿರುವ ರಸ್ತೆಯನ್ನು ನೋಡುತ್ತಾ ಕುಳಿತಳು. ಕಾರು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಮುಂದೆ ನಿಂತಾಗ ಇಬ್ಬರು ಕಾರಿನಿಂದ ಇಳಿದರು. ಬನ್ನಿ ಎಂದವ ತಾನು ಮುಂದೆ ಹೆಜ್ಜೆ ಹಾಕಿದ. ಅವರಿಬ್ಬರು ಅವನನ್ನು ಹಿಂಬಾಲಿಸಿದರು. ಏನು ಬೇಕೋ ಆರ್ಡರ್ ಮಾಡಿ ಎಂದವ ಮೆನು ಕಾರ್ಡ್ ಅವರ ಮುಂದೆ ತಳ್ಳಿದ. ಕಾಫಿ ಸಾಕು ಎಂದಳು ಸಹನಾ. ಖ್ಯಾತಿ ಸಹ ಅವಳ ಮಾತನ್ನು ಅನುಮೋದಿಸಿದಾಗ ಇವರ ಮಾತು ಕೇಳಿದರೆ ಆಗದು ಎಂದುಕೊಂಡವ 3 ಕಾಫಿ ಹಾಗೂ 3 ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ. ಹೊಟ್ಟೆ ಹಸಿವಾಗಿದ್ದರಿಂದ ಇಬ್ಬರು ಮರು ಮಾತನಾಡದೆ ತಿಂದು ಮುಗಿಸಿದರು. ಅಷ್ಟರಲ್ಲಿ ಅವನಿಗೆ ಹೆಂಗಳೆಯರ ಧ್ವನಿ ಕೇಳಿತು. ನಮ್ಮನೆಯ ಸೊಸೆಯಾಗಿ ಬರುವವಳು ಖಂಡಿತ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ನ ಮಗಳಾಗಿರ್ತಾಳೆ. ನೋಡಲು ಬೆಳ್ಳಗೆ ತೆಳ್ಳಗೆ ತುಂಬ ಸುಂದರವಾಗಿರ್ತಾಳೆ. ನನ್ನ ಹಾಗೆ ತುಂಬ ಮಾಡರ್ನ್ ಆಗಿರ್ತಾಳೆ. ಫ್ಯಾಷನ್ ಬಗ್ಗೆ ಒಳ್ಳೆ ನಾಲೆಜ್ ಇರುವವಳಾಗಿರ್ತಾಳೆ. ಮುಖ್ಯವಾಗಿ ನಾನು ಹೇಳಿದ ಹಾಗೆ ಕೇಳುವವಳಾಗಿರ್ತಾಳೆ ಎಂದು ತಮ್ಮ ಭಾವಿ ಸೊಸೆಯಾಗುವವಳ ಬಗ್ಗೆ ಮಾತನಾಡುತ್ತಿದ್ದರು ಒಬ್ಬರು. ಆ ದನಿ ಅವನಿಗೆ ಚಿರಪರಿಚಿತ. ಯಾಕೆಂದರೆ ಆ ದನಿ ಅವನ ತಾಯಿ ಗುಲಾಬಿಯವರದು. ಅವರ ಮಾತು ಕೇಳಿದವನ ಕೈ ಮುಷ್ಟಿ ಬಿಗಿದರೆ, ಗುಬ್ಬಿ, ನೀನು ಈಗಾಗಲೇ ನಿನ್ನ ಸೊಸೆಯನ್ನು ಸೆಲೆಕ್ಟ್ ಮಾಡಿರೋ ಹಾಗಿದೆ ಎಂದರು ಅವರ ಸ್ನೇಹಿತೆ ಮಾಲಿನಿಯವರು. ಅವರ ಮಾತುಕತೆ ಅವ್ಯಯಿಗಷ್ಟೇ ಅಲ್ಲ, ಖ್ಯಾತಿ ಹಾಗೂ ಸಹನಾಳಿಗೂ ಕೇಳಿಸಿತ್ತು. ಸಹನಾ, ಆ ಆಂಟಿ ತಮ್ಮ ಭಾವಿ ಸೊಸೆ ಬಗ್ಗೆ ನನಸಾಗದ ಕನಸನ್ನು ಕಾಣ್ತಿದ್ದಾರೆ ಎಂದಳು ಖ್ಯಾತಿ ಅಸಮಾಧಾನದಿಂದ. ಸೊಸೆಯನ್ನು ತಾವು ಹೇಳಿದಂತೆ ಕೇಳುವ ಗೊಂಬೆ ಎಂಬ ಥರ ಮಾತನಾಡಿದ್ದರಲ್ಲವೇ, ಅದು ಅವಳಿಗೆ ಸಹ್ಯವಾಗಿರಲಿಲ್ಲ. ಆ ಕನಸು ನನಸಾಗುವುದಿಲ್ಲ ಅಂತ ಹೇಗೆ ಹೇಳ್ತೀಯಾ? ಕುತೂಹಲದಿಂದ ಕೇಳಿದ ಅವ್ಯಯ್. ಸಿಂಪಲ್ ಸರ್, ಅವರು ಸೊಸೆಯಾಗುವವಳ ಬಗ್ಗೆ ಹೇಳಿದ ಕ್ವಾಲಿಟಿ ಏನು ಅಂತ ನೆನಪಿಸ್ಕೊಳ್ಳಿ. ಫೇಮಸ್ ಬಿಸ್ನೆಸ್ ಮ್ಯಾನ್ನ ಮಗಳಾಗಿರಬೇಕು, ನೋಡಲು ಸುಂದರವಾಗಿ ಮಾಡರ್ನ್ ಆಗಿರಬೇಕು, ಫ್ಯಾಷನ್ ಬಗ್ಗೆ ನಾಲೆಜ್ ಇರಬೇಕು, ಅವರು ಹೇಳಿದ ಹಾಗೆ ಕೇಳಬೇಕು ಅಂತ ಅಲ್ವಾ ಎಂದವಳೆ. ಸರ್, ನೋಡಲು ಚೆನ್ನಾಗಿರೋ ಶ್ರೀಮಂತ ಮನೆತನದ ಅದು ಮಾಡರ್ನ್ ಹುಡುಗಿ ಅತ್ತೆ ಮಾತನ್ನು ಕೇಳ್ತಾಳಾ? ನಿಮಗೆ ಹಾಗೆ ಅನಿಸುತ್ತಾ? ಒಂದು ವೇಳೆ ಅವರ ಇಷ್ಟದಂತೆ ಇರಲು ಫೋರ್ಸ್ ಮಾಡಿದರೆ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣಿಸೋ ಹಾಗೆ ಮಾಡ್ತಾಳೆ. ನನ್ನ ತಮ್ಮ ಕೂಡ ಮಮ್ಮಿ ಪಾಪ ಹೇಳೋ ಮಾತನ್ನು ಕೇಳಲ್ಲ. ಇನ್ನು ನಮ್ಮ ಜನರೇಷನ್ನ ಸೊಸೆ ಕೇಳ್ತಾರಾ? ಹೌ ಫನ್ನಿ. ಅವರಿಗೆ ಬೇಕಾಗಿರೋದು ಸೊಸೆ ಅಲ್ಲ, ಅವರು ಹೇಳಿದಂತೆ ಕೇಳುವ ಗೊಂಬೆ ಎಂದು ಮುಖ ತಿರುಗಿಸಿದಳು. ಅವಳ ಮಾತುಗಳನ್ನು ಕೇಳಿದವನ ಮುಖದಲ್ಲಿ ಕಿರುನಗೆ ಮೂಡಿತು. ಮುಂದುವರಿಯುವುದು.